ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಶಾರದಾ ಅವ್ರನ್ನೇನು ಅಶ್ವಿನಿ ಕಿಡ್ನಾಪ್ ಮಾಡಿಸಿದ್ಲು, ಆದರೆ ಎ ಜನರೇಟ್ ಮಾಡಿರ್ತಕ್ಕಂಥ ಆ ಒಂದು ಫೋಟೋ ಅಚ್ಯುತ್ ಕೈಗೆ ಸೇರಿದ. ಹಾಗಾದರೆ ಆ ಒಂದು ಫೋಟೋ ನೋಡಿ ಅಚ್ಯುತ್ ಮತ್ತು ಭೂಮಿ ಶಾಕ್ ಆಗಿದ್ದು ಯಾಕೆ? ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಯ್ತಾ, ಅಥವಾ ಇದಕ್ಕೂ ಕೂಡ ಬೇರೆ ಇನ್ನೇನು ನಡೆದೇ ಹೋಯ್ತಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಇಡೀ ಕುಟುಂಬ ಕೂಡ ಆಶ್ರಮಕ್ಕೆ ಬಂದಿದೆ. ಬಿಕಾಸ್ ಇಲ್ಲಿ ಮನಸ್ವಿನಿ ಬರ್ಡೇ ಸೆಲೆಬ್ರೇಟನ್ನು ಮಾಡೋದಕ್ಕೆ, ಭೂಮಿ ಬರ್ಡೇ ಕೂಡ ಆಗಿರೋದ್ರಿಂದ ಭೂಮಿ ಮುಖಾಂತರನೇ ಕೇಕ್ ಕಟ್ ಮಾಡಿಸೋದ್ರ ಮುಖಾಂತರ ಆ ಒಂದು ಮಕ್ಕಳ ಜೊತೆ ಬರ್ಡೇ ಸೆಲೆಬ್ರೇಷನ್ನ ಇಡೀ ಅಚ್ಯುತ್ ಕುಟುಂಬ ಮಾಡ್ತದೆ. ಈ ಕಡೆ ಅಚ್ಯುತ್ ಕೂಡ ದೂರ ನಿಂತು ತನ್ನ ಹೆಂಡತಿ ಬರ್ಡೇಯನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಇದೇ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಅತ್ತ ಕಡೆ ಅಶ್ವಿನಿಗೆ ರೌಡಿಗಳು ಕಾಲ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ನಾವು ಅವ್ರ ಮನೆ ಹತ್ರನೇ ಕಾಯ್ತಿದ್ವಿ, ಆದರೆ ಅವ್ರ ಮನೆ ಹತ್ರ ಕಿಡ್ನಾಪ್ ಮಾಡೋದು ಕಷ್ಟ ಆಯಿತು. ಯಾಕಂದರೆ ಅವರು ಮತ್ತು ಇಬ್ಬರು ಕೂಡ ಅಲ್ಲಿಂದ ಹೊರಟ್ಬಿಟ್ರು ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ರೆಬಲ್ ಆಗ್ತಾಳೆ. ಹೌದು, ನೀವು ಯಾವುದೇ ಕೆಲಸನೂ ಕೂಡ ಸರಿಯಾಗಿ ಮಾಡೋದಿಲ್ಲ, ಇದೇ ಆಗೋಯ್ತು ನಿಮ್ಮದು ಅಂದಾಗ, ಇಲ್ಲ ಮೇಡಮ್, ಈಗ ಯಾವುದೋ ಆಶ್ರಮದ ಹತ್ರ ಬಂದಿದ್ದಾರೆ, ಖಂಡಿತ ಅಲ್ಲಿ ನಾವು ಅವರು ಆಚೆ ಬರ್ತಿದ್ದಾಗೇನೆ ಕಿಡ್ನಾಪ್ ಮಾಡ್ತೀವಿ, ಇಲ್ಲೇ ಇದ್ದಾರೆ, ಕಿಡ್ನಾಪ್ ಮಾಡಿ ಬಿಡ್ತೀವಿ ಈಗಲೇ ಅಂತ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಹತ್ತಕ್ಕಿರೋ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನಾನೇ ಹೇಳ್ತೀನಿ ನಿಮಗೆ, ಆಗ ನೀವು ಅಕ್ಕಿಯನ್ನು ಕಿಡ್ನಾಪ್ ಮಾಡಿ, ಅಲ್ಲಿವರೆಗೂ ನೀವು ಏನೂ ಎಡ್ವರ್ಟ್ ಮಾಡಬೇಡಿ ಅಂತ ಅಶ್ವಿನಿ ಹೇಳ್ತಾಳೆ. ಈ ಕಡೆ ಲಕ್ಷ್ಮಕ್ಕನ ಜೊತೆ ಕವಿತಮ್ಮ ಅಂದರೆ ಶಾರದಮ್ಮ ಕೂಡ ಭೂಮಿ ಬರ್ಡೇಗೋಸ್ಕರ ಅದೇ ಆಶ್ರಮಕ್ಕೆ ಬಂದಿದ್ದಾರೆ. ಇನ್ನೇನು ಆಶ್ರಮದ ಹತ್ರನೇ ಬರ್ತಿದ್ದೀವಿ ಅಂತ ಕೂಡ ಲಕ್ಷ್ಮಕ್ಕ ಭೂಮಿಗೆ ಕಾಲ್ ಮಾಡಿ ಹೇಳ್ತಾರೆ. ಈ ಕಡೆ ಭೂಮಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಎಲ್ಲ ಮಕ್ಳಿಗೂ ಕೂಡ ಕೇಕ್ ಹಂಚಿದ್ದ ಕಡೆ ಅಚ್ಯುತ್ಗೂ ಹೋಗಿ ಕೇಕನ್ನು ಕೊಡೋಕ್ಕೆ ಮುಂದಾಗ್ತಾಳೆ. ಈ ಕಡೆ ಅಚ್ಯುತ್ ನನಗೇನು ಕೂಡ ಬೇಡ ಕೇಕ್ ಅಂತ ಹೇಳ್ತಾರೆ. ನಂತರ ಭೂಮಿ, ನಿಮ್ಮದು ಒಳ್ಳೆ ಯಾವಾಗ ಏನು ರಿಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮನ್ನು ನನ್ನ ಅದು ಯಾವುದೋ ಹೆಸರಿಂದ ಕರಿತಿದ್ದೆ ಅಲ್ವಾ, ರಾಘು ಹುಚ್ಚ ಅಂತ, ನೀವು ಅದೇನೆ ಅಂತ ಹೇಳಿಬಿಟ್ಟು ಭೂಮಿಗೆ ಅಲ್ಲಿಂದ ಹೊರಟು ಬರ್ಡೇ ಮಾಡ್ಕೊತಿರೋ ಜಾಗಕ್ಕೆ ಬಂದು ಮಕ್ಕಳಿಗೆಲ್ಲರಿಗೂ ಕೂಡ ಮತ್ತೆ ಕೇಕನ್ನು ತಿನ್ನಿಸ್ತಾರೆ. ನಂತರ ಇಡೀ ಕುಟುಂಬ ಭೂಮಿಗೆ ಗಿಫ್ಟನ್ನು ಮಾಡ್ತದೆ. ಇತ್ತ ಕಡೆ ದೇವಿಯಾನಿ ಕೂಡ ಆಶ್ರಮದ ಕಡೆಗೇ ಬರ್ತಿದ್ದಾರೆ. ಸಂಗೀತವರು ತನ್ನ ಮುತ್ತಿನ ಸೊಸೆಗೆ, ನೀ ನಮ್ಮನೆ ಮುತ್ತಿನ ಸೊಸೆ ಅಂತ ಹೇಳಿ ಗಿಫ್ಟ್ ಮಾಡ್ತಾರೆ. ಶ್ರವಣ್ ಕೂಡ ಗಿಫ್ಟನ್ನು ಮಾಡಿದೆ. ಅವತ್ತು ನಾನು ನಿನಗೆ ಮನಸ್ವಿನಿಗೋಸ್ಕರ ಪ್ರತಿ ವರ್ಷ ತರ್ತಿದ್ದ ಗಿಫ್ಟನ್ನು ಮಡಿಲು ತುಂಬಿದೆ, ಅದೇ ರೀತಿಯಾಗಿ ಈ ಬಾರಿ ಕೂಡ ಮನಸ್ವಿನಿಗೋಸ್ಕರ ಗಿಫ್ಟ್ ತಂದಿದ್ದೆ, ಅದನ್ನೇ ನಿನಗೋಸ್ಕರ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಭೂಮಿಗೆ ಗಿಫ್ಟನ್ನು ಕೊಡ್ತಾರೆ. ಇದರ ನಡುವೆ ಅಶ್ವಿನಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ. ಅಶ್ವಿನಿ ಮಾಮೂಲಿ ಹೇಗೆ ಮನಸ್ವಿನಿಯಾಗಿ ನಾಟಕ ಮಾಡ್ಕೊಂಡಿದ್ಲು ಅದೇ ವೇಷದಲ್ಲಿ ಆ ಒಂದು ಬರ್ಡೇ ನಡೀತಿರೋ ಜಾಗಕ್ಕೆ ಬರ್ತಾಳೆ. ಈ ಕಡೆ ಭೂಮಿ, ಯಾಕೆ ವೇಷ ಏನಾಯಿತು, ಮಾಡರ್ನ್ ಡ್ರೆಸ್ ಎಲ್ಲ ಬಿಟ್ಟು ಈ ಡ್ರೆಸ್ ಯಾಕೆ ಹಾಕೊಂಡು ಬಂದಿದ್ಯಾ, ಇಲ್ಲಿ ಯಾಕೆ ಬಂದೆ ಅಂತ ಹೇಳಿ ಭೂಮಿ ಪ್ರಶ್ನೆ ಮಾಡ್ತಿದ್ರೆ, ಯಾಕೆ ಭೂಮಿ ಈ ರೀತಿ ಎಲ್ಲ ಕೇಳ್ತಾ ಇದೆಯಾ, ನಾನು ಈ ಥರ ಡ್ರೆಸ್ಸನ್ನೇ ಅಲ್ವಾ ಹಾಕ್ಕೊಳ್ಳೋದು ಅಂತ ಹೇಳಿ ಅಶ್ವಿನಿ ಹೇಳಿದಕ್ಕೆ, ನಿನ್ನ ನಾಟಕ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನಡೆಯುವುದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ. ನಂತರ ಅಪ್ಪ ಅಂತ ಹೇಳಿ ಶ್ರವಣ್ಗೆ ಕರೆದಾಗ, ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಅಪ್ಪ ಅಂತ ಕರೆದ ಮಾತ್ರಕ್ಕೆ ನಿನ್ನ ಮಾತಿಗೆ ಮರಳಾಗ್ತೀನಿ ಅನ್ಕೋಬೇಡ, ಈ ಜನ್ಮದಲ್ಲಿ ನಾನು ನಿನ್ನನ್ನು ನಂಬೋದಿಲ್ಲ, ನೀನು ನನ್ನ ಮಗಳೇ ಅಲ್ಲ, ನೀನು ಯಾರು, ನಿನ್ನನ್ನು ನೋಡಿ ನಾನು ಕರ್ಗೋದು ಇಲ್ಲ ಅಂತ ಕೂಡ ಶ್ರವಣ್ ಅವರು ಹೇಳ್ತಿದ್ದಾರೆ. ಮೊದಲು ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾರೆ. ಆಗ ಇಲ್ಲಿ ಅಶ್ವಿನಿ, ನಾನು ಆಶ್ರಮಕ್ಕೆ ಅಂತ ಬಂದಿದ್ದು, ನೀವು ಇಲ್ಲಿ ಎತ್ತೀರಾ ಅಂತ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಮನಸ್ವಿನಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅಂದರೆ ಅಶ್ವಿನಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇದೆಲ್ಲವನ್ನ ಕೂಡ ಅಚ್ಯುತ್ ಹೊರಗಡೆಯಿಂದನೇ ದೂರದಿಂದನೇ ಅಬ್ಸರ್ವ್ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಕವಿತಮ್ಮ ಮತ್ತು ಲಕ್ಷ್ಮಕ್ಕ ಇಬ್ಬರು ಕೂಡ ಆಶ್ರಮದ ಹತ್ರ ಬರ್ತಿದ್ದಾಗೇ ಭೂಮಿಗೆ ಕಾಲ್ ಮಾಡ್ತಾರೆ. ಆಗ ಭೂಮಿ, ಇಲ್ಲೇ ಇದ್ದೀರಾ ಬನ್ನಿ ಅಂತ ಹೇಳಿದಾಗ, ಆದರೆ ಇಲ್ಲಿ ಶಾರದಮ್ಮ ಬರೋದಕ್ಕೆ ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ ಲಕ್ಷ್ಮಕ್ಕ. ಹಾಗಾಗಿ ಭೂಮಿ, ನಾನೇ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬರೋಣ ಅಂತ ಹೇಳಿ ಶಾರದಮ್ಮ ಹಾಗೆ ಲಕ್ಷ್ಮಕ್ಕ ಇರೋ ಜಾಗಕ್ಕೆ ಬರ್ತಿದ್ದಾರೆ. ಇಲ್ಲಿ ಶಾರದಮ್ಮ ಇಷ್ಟೊತ್ತು ಆರಾಮಾಗಿದ್ರು, ಬಟ್ ಇವಾಗ ಯಾಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅಶ್ವಿನಿ. ಅಲ್ಲೇ ಇದ್ದಂಥ ಅಶ್ವಿನಿಯನ್ನು ನೋಡಿದೆ ಶಾರದಮ್ಮ ಶಾಕ್ ಆಗಿದ್ದಾರೆ. ಬಿಕಾಸ್ ಮನೆ ಹತ್ರ ಬಂದು ಎಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡೋದು ಈಕೆನೇ ಆಗಿರೋದ್ರಿಂದ ಅವರನ್ನು ನೋಡಿದ್ದೆ ಶಾರದಮ್ಮಂಗೆ ಭಯ ಆಗುತ್ತೆ. ಹಾಗಾಗಿ ವಾಪಸ್ ಹೋಗೋಕ್ಕೆ ಅಂತ ಮುಂದಾಗ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಶಾರದಮ್ಮ ಇವರು ಶಾರದಮ್ಮ ಅಲ್ವಾ ಅಂತ ಹೇಳಿ ಭೂಮಿಗೆ ಗೊತ್ತಾಗ್ಬಿಡತ್ತೆ. ತುಂಬ ಬಾರಿ ಭೂಮಿಗೆ ಸಹಾಯ ಮಾಡಿದ್ದು, ಅಕ್ಕಿ ಚೆಲ್ಲಬೇಕಾದ್ರೆ ಬಂದು ಕಾಪಾಡಿದ್ದು, ಮುಖ ಮುಚ್ಕೊಂಡು ಬಂದು ಪ್ರತಿ ಜಾಗದಲ್ಲಿ ಕೂಡ ಪ್ರಸಾದವನ್ನು ತಗೊಂಡಿದ್ದು, ಅವ್ರ ಮನೆ ಹತ್ರ ಬಂದು ಉಡುಗೊರೆಗಳನ್ನು ತಗೊಂಡಿದ್ದು ಎಲ್ಲವನ್ನ ಕೂಡ ಇಲ್ಲಿ ಭೂಮಿ ನೆನಪು ಮಾಡ್ಕೋತಾಳೆ. ನಿಜಕ್ಕೂ ಶಾರದಮ್ಮ ಅಂತ ಹೇಳಿ ಹೋಗಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಇದನ್ನು ನೋಡುತ್ತೆ ನಿಜಕ್ಕೂ ಇಲ್ಲಿ ಅಶ್ವಿನಿ ಶಾಕ್ ಆಗ್ತಾಳೆ. ಆಲ್ರೆಡಿ ಅಲ್ಲಿ ದೇವಿಯಾನಿ ಕೂಡ ಬರ್ಡೇ ಜಾಗದಲ್ಲಿದ್ದಾರೆ. ಇತ್ತ ಕಡೆ ಅಶ್ವಿನಿ ರೌಡಿಗಳಿಗೆ ಕಾಲ್ ಮಾಡಿದ್ದೆ ಈಗ ಆ್ಯಕ್ಟಿವ್ ಆಗಿ, ಇವರೇನಾದರೂ ಆಚೆ ಬಂದ ತಕ್ಷಣ
ತಕ್ಷಣ ಎತ್ತಾಕೊಂಡು ಹೋಗ್ಬೇಡಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಶ್ವಾರ್ಥಮ್ಮನ್ನ ನೋಡಿದ್ದೆ ಇವರೇ ನಮ್ಮ ದೊಡ್ಡ ಸಾಹೇಬರು ಶ್ರವಣ್ ಸಾಹೇಬ್ರ ಹೆಂಡತಿ ಲಕ್ಷ್ಮಕ್ಕ. ಮೊದಲು ಶ್ರವಣ್ ಸಾಹೇಬ್ರಿಗೆ ಅಚ್ಯುತ್ ಸಾಹೇಬ್ರಿಗೆ ಎಲ್ರಿಗೂ ಕೂಡ ಹೇಳಬೇಕು ಅಂತ ಹೇಳಿ ನೀವು ನೋಡ್ಕೋತಾ ಇರಿ ಅಂತ ಹೇಳಿ ಅಲ್ಲಿಂದ ಭೂಮಿ ಹೊರಟು ಬಿಡ್ತಾಳೆ. ಇತ್ತ ಕಡೆ ಎಲ್ಲರ ಹತ್ರ ಕೂಡ ಹೋಗಿದ್ದೆ. ಶ್ವಾರ್ಥಮ್ಮ ಮನೆಗೆ ಬಂದಿದ್ದು ನಮ್ಮ ಮನೆಯಲ್ಲೇ ಇದ್ದಿದ್ದು ಇಷ್ಟು ದಿನ ಲಕ್ಷ್ಮಕ್ಕನ ಮನೆಯಲ್ಲಿ ನಮಗೆ ಗೊತ್ತೇ ಇಲ್ಲ. ಕವಿತಮ್ಮ ಅಂತ ನಾನು ಹೇಳ್ತಿದ್ದೆ ಅಲ್ವಾ, ಅದು ಶಾರದಮ್ಮ ಅವರೇ, ಇಲ್ಲಿಗೆ ಬಂದಿದ್ದಾರೆ ಅವರು, ಅಲ್ಲಿದ್ದಾರೆ ಬನ್ನಿ ಅಂತ ಹೇಳಿ ಶ್ರವಣ್ ಮನೆಯವರು ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಶಾರದಮ್ಮ ಅವರು ಅಲ್ಲಿರೋದಿಲ್ಲ. ಬಿಕಾಸ್ ಭೂಮಿ ಕಡೆ ಹೋಗ್ತಿದ್ದಾಗೆ ಶಾರದಮ್ಮ ಅವರು ಎತ್ರುಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಇತ್ತ ಕಡೆ ಲಕ್ಷ್ಮಕ್ಕ ಫಾಲೋ ಮಾಡ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಯಾರೋ ಲಕ್ಷ್ಮಕ್ಕವನ್ನ ಅಡ್ರೆಸ್ ಕೇಳಿದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಶಾರದಮ್ಮ ಅವ್ರನ್ನ ಅಶ್ವಿನಿ ಕಡೆಯವರು ಎಸ್ಕೇಪ್ ಮಾಡೇ ಬಿಡ್ತಾರೆ. ಅಶ್ವಿನಿಗೆ ಕಾಲ್ ಮಾಡಿದೆ, ಮೇಡಮ್ ನಿಮ್ಮ ಕೆಲಸ ಸಕ್ಸಸ್ ಆಯಿತು, ಆಕೆ ನನ್ನ ಕಸ್ಟಡಿಲಿದ್ದಾರೆ ಅಂತ. ಸರಿ ಆಯಿತು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸೇಫೆಸ್ಟ್ ಪ್ಲೇಸಲ್ಲಿರಿ, ನಿಮಗೆ ಏನು ಸೇರಬೇಕು ಅದು ಸೇರುತ್ತೆ ಅಂತ ಹೇಳಿ ಅಶ್ವಿನಿ ಹೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಕ್ಕ ಎಲ್ಲ ಕಡೆ ಹುಡುಕಿ ವಾಪಸ್ ಬರ್ತಾರೆ. ವಾಪಸ್ ಬರ್ತಿದ್ದಾಗೆ ಲಕ್ಷ್ಮಕ್ಕ ಕವಿತಮ್ಮ ಇಲ್ಲಿ ಅಂದರೆ ಶಾರದಮ್ಮ ಇಲ್ಲಿ ಅಂತ ಭೂಮಿ ಕೇಳಿದ್ದಕ್ಕೆ ಅದು ಭೂಮಿ ಅವರು ಹೆದರ್ಕೊಂಡು ಹೋಗ್ಬಿಟ್ರು. ನಾನು ಕೂಡ ಓಡಿದೆ, ಬಟ್ ಅವ್ರು ಸಿಗಲೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಈಕೆ ಹೇಳ್ತಿರೋದೇ ಸುಳ್ಳು, ಯಾನೋ ಅಂದ್ಕೊಂಡು ಭ್ರಮೆ ಪಡ್ಕೊಂಡು ಈ ರೀತಿ ಹೇಳ್ತಿದ್ದಾಳೆ ಅಂತ ಮನೆಯವರು ಎಲ್ಲರೂ ಕೂಡ ಅನ್ಕೋತಾರೆ. ಆದರೆ ಇಲ್ಲಿ ಭೂಮಿ ಮಾತ್ರ ಇಲ್ಲ, ನಾನು ಶ್ವಾರ್ಥಮ್ಮನ್ನೇ ನೋಡಿದ್ದು ಸಾಹೇಬ್ರೆ, ನಮ್ಮ ಮನೆಗೆ ಪ್ರತಿ ಬಾರಿ ಕೂಡ ವೀಕ್ಷಕರಾಗಿ ಬರ್ತಿದ್ರಲ್ವಾ ಅವರೇ ಶ್ವಾರ್ಥಮ್ಮ ಸಾಹೇಬ್ರೆ ಅಂತ ಹೇಳಿದಾಗ ತುಂಬಾ ವಿಚಾರ ಆಗಿಬಿಡುತ್ತೆ. ಶ್ರವಣ್ಗೆ, ಸಂಗೀತ ಅವ್ರಿಗೆ, ಅತ್ತೆಗೆ ಎಲ್ರಿಗೂ ಕೂಡ ಏನು ನಮ್ಮ ಶಾರ್ಥ ಭಿಕ್ಷೆ ಬೇಡ್ತಿದ್ರೆ ಅವ್ರಿಗೆ ಯಾಕೆ ಪರಿಸ್ಥಿತಿ ಬಂದಿದೆ, ಏನಾಗಿದೆ, ನೀನು ಯಾರು ನೋಡಿ ಯಾರು ಅನ್ಕೊಂಡ ಅಂತ ಶ್ರವಣ್ ಅವರು ಹೇಳಿದಾಗ, ಇಲ್ಲ ಸಾಹೇಬ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಶಾರ್ಥಮ್ಮನ್ನೇ ನೋಡಿದ್ದು ಅಂತ ಹೇಳ್ತಾರೆ. ಈ ಕಡೆ ಅಚ್ಚಿ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಶಾರದಂಗೆ ಏನಾಯಿತು ಏನು, ಯಾಕೆ ಅವಳು ಈ ಪರಿಸ್ಥಿತಿಗೆ ಬಂದಿದ್ದಾಳೆ ಅಂತ. ಈ ಕಡೆ ದೇವ್ಯಾನಿ ಕೂಡ ಶಾಕ್ ಆಗ್ತಿದ್ದಾರೆ, ಶಾರದನ ನೋಡಿದಾಳ ಆ ಭೂಮಿ ಅಂತಕ್ಕಂತ ಅನ್ನೋದನ್ನು ಕೇಳಿಸ್ಕೊಂಡು. ತದನಂತರ ಅತ್ತ ಕಡೆ ಅಪ್ಪು ಅಜ್ಜಿ ನೀನು ಯಾಕೆ ಬೇಜಾರು ಮಾಡ್ಕೋತಿದ್ಯಾ, ಈ ಭೂಮಿ ಯಾರನ್ನ ನೋಡಿ ನಮ್ಮ ಶಾರದ ಹತ್ತೆ ಅಂದ್ಲು, ಅವಳು ಮಾತ್ರ ನಂಬ್ಕೊಂಡು ಈ ರೀತಿ ಆಳ್ತಿದ್ರ, ಸುಮ್ಮನಿರಿ ಅಂತ ಹೇಳ್ತಾಳೆ. ತದನಂತರ ಇಲ್ಲಿ ಶಾರದವರು ಕಾಣಿಸ್ತಾ ಇದ್ದಾಗ ನಿಜಕ್ಕೂ ಕೂಡ ಭೂಮಿ ಗಾಬರಿ ಆಗ್ತಾಳೆ. ಭೂಮಿ ಹೋಗಿದ್ದೆ ಸತ್ಯಣ್ಣ ಮತ್ತು ಅಚ್ಯುತರ ಹತ್ರ ಹೋಗಿ ಶಾರದಮ್ಮನ್ನ ನಾನು ನೋಡಿದೆ ಅಂತ ಹೇಳ್ತಾರೆ. ಬಟ್ ಇವಾಗ ಕಾಣಿಸ್ತಿಲ್ಲ ಅಂದಾಗ ಅಚ್ಯುತ್ ಮತ್ತು ಸತ್ಯನ ಇಬ್ಬರು ಕೂಡ ಹುಡುಕಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಈ ಕಡೆ ಅಚ್ಯುತ್ ಬೇರೆ ಜಾಗದಲ್ಲಿ ಹುಡುಕಿದ್ರೆ ಈ ಕಡೆ ಸತ್ಯನ ಭೂಮಿ ಜೊತೆ ಮನೆಯವರ ಜೊತೆಯಾಗಿ ಹುಡುಕೋಕೆ ಮುಂದಾಗ್ತಾರೆ. ಜೊತೆಗೆ ಲಕ್ಷ್ಮಕ್ಕನ್ನ ಕೇಳ್ತಾರೆ ಅವ್ರದ್ದು ಯಾವುದಾದ್ರೂ ವಸ್ತುಗಳಿತ್ತ ಅಂತ ಹೇಳಿ. ಲಕ್ಷ್ಮಕ್ಕ ಅವ್ರ ಹತ್ರ ಒಂದು ಬುತ್ತಿ ಇತ್ತು, ಬಟ್ ಅದ್ರಲ್ಲಿ ಬಟ್ಟೆಗಳಿದ್ವು ಅಷ್ಟೇ. ಒಂದ್ಸತಿ ಹೀಗೆ ಹೋಗ್ಬಿಟ್ಟಿದ್ರು, ಆಗ ಅದನ್ನು ಬಿಟ್ಟು ಅವ್ರು ಮಾತ್ರ ಬಂದಿದ್ರು. ನನ್ನ ಸೀರೆಗಳನ್ನೇ ಅವ್ರಿಗೆ ಕೊಟ್ಟಿದ್ದ, ಏನನ್ನ ಕೂಡ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಅವತ್ತು ಮಾತ್ರ ಭೂಮಿ ಬರ್ಡೇ ದಿನ ಆಯುಷ್ಮಾನ್ ಭವ ಅಂತ ಹೇಳಿ ಹೇಳಿದ್ರು ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಈ ಮಾತನ್ನ ಕೇಳಿದ ನಿಜಕ್ಕೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ತದನಂತರ ಇಲ್ಲಿ ಸತ್ಯನ ನೀವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತಲ್ವ, ಯಾಕೆ ಸುಮ್ಮನೆ ಆಗ್ಬಿಟ್ರಿ ಲಕ್ಷ್ಮಕ್ಕ ಅಂತ ಹೇಳಿದಾಗ ನಿಜಕ್ಕೂ ಸತ್ಯನ ಅವ್ರು ಬೇಕು ಅಂತ ಮಾಡಿದ್ದಲ್ಲ, ಪಾಪ ಅವ್ರಿಗೇನು ಗೊತ್ತಾಗತ್ತೆ, ನಿಜಕ್ಕೂ ಪಾಪ ಅಂತ ಹೇಳಿ ಮನೇಲಿ ಇಟ್ಕೊಂಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಶ್ವಾರ್ಥಮ್ಮನೆ ಅದು ಅಂತ ಹೇಳಿ ಭೂಮಿ ಹೇಳ್ತಾರೆ. ಆದರೂ ಕೂಡ ಎಲ್ಲೋಗಿ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ರೆ ನಿರಾಶ್ರಿತರ ಜಾಗದಲ್ಲಿ ಏನಾದರೂ ಇರಬಹುದಾ, ಅಲ್ಲಿ ಹೋಗಿ ಹುಡ್ಕೊಂಡ್ವಾ ಅಂತ ಹೇಳಿ ಹುಡ್ಕೋಕೆ ಮುಂದಾಗ್ತಿದ್ರೆ ಆ ಕಡೆ ಮನಸ್ವಿನಿ ಬೇರೆದೇ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಇತ್ತ ಕಡೆ ದೇವ್ಯಾನಿಯವರು ಬದುಕಿರೋರನ್ನ ಹುಡುಕಿದ್ರೆ ಸಿಗ್ಬಹುದೇನೋ, ಆದರೆ ಸತ್ತಿರೋರನ್ನ ಹುಡುಕಿದ್ರೆ ಖಂಡಿತ ಸಿಗ್ತಾರ ಅಂತ ಹೇಳಿ ಅನ್ಕೋತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಶಾರದಮ್ಮ ಇದ್ದಾರೆ ಅನ್ನೋ ಸತ್ಯವನ್ನು ಇಲ್ಲಿ ದೇವ್ಯಾನಿಗೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳಿ ಅನ್ನಿಸ್ತದೆ. ಅದೇ ಕಾರಣಕ್ಕೋಸ್ಕರ ಅವರು ಈಗಲೂ ಕೂಡ ಶಾರದಾ ಸತ್ತಿದ್ದಾರೆ ಅಂತಾನೆ ಅನ್ಕೊಂಡಿದ್ದಾರೆ. ತದನಂತರ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಮುಖಾಮುಖಿ ಆಗಿದೆ. ಈ ಕಡೆ ಯಾಕೆ ಅಚ್ಯುತ್ ಸಾಹೇಬ್ರೆ ಶಾರದಮ್ಮ ಕಾಣಿಸ್ತಿಲ್ಲ ಅಂತ ಬೇಜಾರು ಆಗ್ತಿದೆ, ಖಂಡಿತ ಬೇಜಾರು ಮಾಡ್ಕೋಬೇಡಿ, ಖಂಡಿತ ಅವರು ಸಿಗ್ತಾರೆ ಅಂತ ಭೂಮಿ ಹೇಳಿದಾಗ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿರೋದು ಎ ಜನರೇಟ್ ಮಾಡೋದಕ್ಕೆ ಮನಸ್ವಿನಿ ಫೋಟೋ ಕೊಟ್ಟಿದ್ದೆ ಅಲ್ವಾ, ಅದು ಎ ಜನರೇಟ್ ಆಗಿ ಕಳಿಸಿದ್ದಾರೆ, ಅದನ್ನು ನೋಡಿದ್ದೆ ಶಾಕ್ ಆಗೋಯ್ತು ಅಂತ ಹೇಳಿ ಆ ಒಂದು ಫೋಟೋವನ್ನು ತೋರಿಸ್ತಾರೆ. ಭೂಮಿ ಕೂಡ ಅದನ್ನು ನೋಡಿ ಶಾಕ್ ಆಗ್ತಿದ್ದಾಳೆ. ಬಿಕಾಸ್ ಈ ಒಂದು ಫೋಟೋದಲ್ಲಿ ಇರ್ತಕ್ಕಂಥದ್ದು ಭೂಮಿನೇ ಆಗಿದಾಳ. ಅದಕ್ಕೆ ಅಚ್ಯುತ್ ಮತ್ತು ಭೂಮಿ ಶಾಕ್ ಆದ್ರ, ಅಥವಾ ಇಲ್ಲೂ ಕೂಡ ಪ್ರೀ ಪ್ಲಾನ್ ಮಾಡಿದೆ ಅಶ್ವಿನಿ ತನ್ನ ಒಂದು ಫೋಟೋವನ್ನು ಕಳಿಸ್ಕೊಡೋಕೆ ಹೇಳಿ ಜನರೇಟ್ ಮಾಡಿರತಕ್ಕಂಥವ್ರು ಭೂಮಿ ಫೋಟೋ ಕಳಿಸೋದ್ರ ಬದಲು ಅಶ್ವಿನಿ ಫೋಟೋ ಕಳಿಸಿದ್ದಾರೆ. ಮತ್ತೆ ಇಲ್ಲಿ ಮನಸ್ವಿನಿಯಾಗಿ ಅಶ್ವಿನಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.